ಎತ್ಲಾಗ್ ಹೋದ್ನಪ್ಪ ಇವನು ಸಿದ್ದಣ್ಣ ಎತ್ಲಾಗ್ ಹೋದ್ನಪ್ಪ ಇವನು. ಥೋ, ನನಗ್ ನೋಡಿದ್ರೆ ನಾಟಿ ಕೋಳಿಯಿಂದ ಮಟನ್ ಚಿಕನ್ ಸಾಂಬಾರ್ ತಿನ್ಬೇಕನ್ನಿಸ್ತೈತೆ. ಇವ್ನು ಎತ್ಲಾಗ್ ಹೋದ್ನಪ್ಪ, ಇವನು ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲ 3-4 ಗಂಟೆ ಆತತ್ರ ಆಯ್ತಾ ಬಂತು. ಇವತ್ತು ನಾಟಿ ಕೋಳಿಯಿಂದ ಏನು ಊಟ ಮಾಡಿಸಲ್ಲ ಇವನು ನನ್ಗೆ. ಒಳ್ಳೆ ಕತೆ ಆಗೋತ್ತಲ್ಲಪ್ಪ. ಇವ್ನು ಸಿದ್ದಣ್ಣಂಗ್ ನೆಮ್ಕೊಂಡ್ಬಿಟ್ರೆ ನೆಚ್ಕೊಂಡ್ರೆ ಆಗಲ್ಲಪ್ಪ. ನಾನೇ ಹುಡ್ಕೊಂಡು ಹೋಗ್ತೀನಿ ಇವ್ನು ಸಿದ್ದಣ್ಣಂಗೆ. ಎಲ್ಲೋದ್ನೋ ಎತ್ಲಾಗ್ ಹೋದ್ನೋ. ಲೇ ಲೇ ಸಿದ್ದಣ್ಣ ಲೇ, ಎತ್ಲಾಗ್ ಹೋಗಿದ್ಯೋ, ಬಾರೋ ಇಲ್ಲೇ. ಹೋ, ಈ ವಯ್ಯ ಯಾಕಪ್ಪ ಹಿಂಗಯ್ಯೋ ಅನಿಸ್ತಿದ್ದ ನನ್ಗೆ. ಬೆಳಿಗ್ಗೆ ನಾನು ಒಳ್ಳೆ ಗೊಳವೆ ಕಾಣ್ತಿದ್ದಾನ ನಾಟಿ ಕೋಳಿ ಅನ್ಕೊಂಡು ಈ ವಜ್ಜಿಂಗೆ ಹಿಂಗಾಗ್ಬಿಟ್ಟೈತಿ ವಜ್ಜು. ಅಲ್ಲ, ಟೌನ್ಗೆ ಇವ್ನಿಗೆ ಹೋಗ್ಬಿಟ್ಟು ಪಾರಂ ಕೋಳಿನ ಬಾಯ್ಲರ್ ಕೋಳಿನ ಒಂದ್ 2-3 kg ಕಟ್ ಮಾಡಿಸ್ಕೊಂಬಂದು ಫ್ರೈ ಸಾಂಬಾರ್ ಏನಾರ ಮಾಡ್ಕೊಂಡು ತಿಂದಲೆ ನನಗೆ ನಾಟಿ ಕೋಳಿ ಬೇಕು ನಾಟಿ ಕೋಳಿ ಸಾಂಬಾರಿಂದಾನೆ ಊಟ ಮಾಡ್ಬೇಕು ಅಂತ ಹಠ ಹಿಡ್ದೈತಲ್ಲ. ಅದ್ರಲ್ಲೂ ತಗೊಂಡೇದಾರ ಬಂದು ತಿಂದ್ರು ಆಯ್ತು. ನನಗ್ ಒಳ್ಳೆ ಗೋಳೈ ಕಾಣ್ತೈತಲ್ಲ, ತಗೊಂಬಂದ್ ಕೊಡ್ಲಪ್ಪ ಅಂತ ನಾನ್ ಎತ್ಲಾಗಿಂದ ತಗೊಂಬಂದ್ ಕೊಡೋಣ. ಇರೊಬ್ಬರ ಊರವ್ರಿಗೆಲ್ಲ ಕೇಳ್ಕೊಂಬಂದ್ಬಿಟ್ಟೆ ನಾಟಿ ಕೋಳಿ ಐತೇನಂತ. ಅವ್ರು ಏನು ಹೇಳ್ತಾ ಇಲ್ಲ, ಏನಿಲ್ಲ ಅತ್ಲಾಗಿ. ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ಅವರು ಸಾವುಕಾರರು ನೋಡಿರೆ, ಶಂಕರಣ್ಣವ್ರು ನೋಡಿರೆ, ತೋಟದಲ್ಲಿ ಕೆಲಸ ಮಾಡುವಂತ ಅವ್ರು ನೋಡಿರೆ ಹೇಳ್ತಿದ್ದಾರೆ ನಾನು ಇಲ್ಲಿ ಕೆಲಸ ಮಾಡೋಣ ಇಲ್ಲ ಇವರಿಗೆ ನಾಟಿ ಕೋಳಿ ಹುಡ್ಕೊಂಡು ಹೋಗೋಣ. ಒಳ್ಳೆ ಕತೆ ಆಗೋಯ್ತಪ್ಪ ಇವರಿಂದ. ಲೇ ಸಿದ್ದಣ್ಣ, ಇಲ್ಲ ಎಲ್ಲೆಲ್ಲಂತಲ್ಲ ಹುಡ್ಕೋದು ನಿನ್ಗೆ. ಥೋ, ಹೋಗತ್ಲಾಗಿ ಎಲ್ಲ ಬೆಳಿಗ್ಗೆಯಿಂದಾನು ಹುಡುಕಿ ನನಗೂ ಸಾಕಾಗೋಯ್ತು ಕಣ್ಲೆ ಅತ್ಲಾಗಿ. ಅದೇನಪ್ಪ ನೀನು ಅಲ್ಕಂಡ್ಲ ಹೇಳಿದ ಕೆಲಸ ಏನು ಮಾಡ್ದಲ್ಲ. ಅಲ್ಲ ಕಣ್ಲ, 12 ಗಂಟೆ ಅಷ್ಟೊತ್ತಿಗೆ ನಾಟಿ ಕೋಳಿ ತಗೊಂಡ್ಬರ್ತೀನಂತ ಹೇಳ್ಬಿಟ್ಟು ನೀನು ಅಲ್ಲಿ ಸಾಯಂಕಾಲ 4 ಗಂಟೆ ಹತ್ರ ಆಯ್ತಾ ಬಂತು. ಎಲ್ಲಲ್ಲ ನಾಟಿ ಕೋಳಿನೂ ಇಲ್ಲ, ಏನಿಲ್ಲ. ನೀನು ಪತ್ತೆನೇ ಇಲ್ವಲ್ಲ. ಏನ್ಲ ಸಿದ್ದಣ್ಣ ಹಿಂಗಯ್ಯ ಅನ್ನಿಸ್ತೀಯಾ? ಹೋ ರೀ ಶೇಖರಣರೇ, ಸುಮ್ನೆ ನನ್ ತಲೆ ತಿನ್ಬಿಡ್ರಿ, ಹೋಗ್ರಿ ರೀ. ಒಳ್ಳೆ ಕತೆ ಆಗೋತ್ಕಂಡ್ರಿ ನಿಮ್ಮಿಂದ ಅತ್ಲಾಗಿ. ನಿಮ್ ತಮ್ಮ ನೋಡಿರಿ ಅಲ್ಲಿ ತೋಟಕ್ಕೆ ನೀರ್ ಬಿಡ್ಲ ಪಾಪ. ಎಲ್ಲ ಮಳೆ ಇಲ್ದಲ್ಲ, ಎಲ್ಲ ಅಡಿಕೆ ತೋಟ ಎಲ್ಲದನ್ನು, ತೆಂಗಿನ ತೋಟ ಎಲ್ಲದನ್ನು ಅಲ್ಲೆಲ್ಲ ಉದ್ರ ಹೋಗ್ತಿದಾವಂತ ಅವ್ರು ಹೇಳ್ತಿದಾರೆ. ಯಾರ್ಯಾರ ಕಡೆ ಮಾತಾಡಂದ್ರಿ ನಾನು? ಎಲ್ಲೆಲ್ಲ ಅಂತ ಹೋಗೋಣ. ನಾನ್ ತೋಟದಲ್ಲಿ ಇಲ್ಲಿ ಕೆಲಸ ಮಾಡೋಣ ಇಲ್ಲ ನಿಮಗ್ ನಾಟಿ ಕೋಳಿ ತಗೊಂಬಂದ್ ಕೊಡೋಣ. ಬರ್ರಿ, ನೀವೇ ತೋಟದಲ್ಲಿ ನೀರ್ ಬಿಡ್ ಬರ್ರಿ. ನಾನೇ ಹೋಗ್ಬಿಟ್ಟು ಬೇಕಾದ್ರೆ ಹೋಗಿ ಎಲ್ಲಾರನು ನಾಟಿ ಕೋಳಿ ಸಿಕ್ಕಿರೆ ಹುಡ್ಕೊಂಡ್ ಬರ್ತೀನಿ ಅತ್ಲಾಗಿ. ಇನ್ನೇನು ಮಾಡೋಣ ಅತ್ಲಾಗಿ. ಊರಲ್ಲಿ ಎಲ್ಲಾ ಕಡೆನೂ ಕೇಳ್ಕೊಂಡ್ ಬಂದ್ಬಿಟ್ಟೆ ಕಣ್ರಿ, ಎಲ್ಲೂ ಸಿಕ್ತಿಲ್ಲ, ಏನಿಲ್ಲ, ಯಾರು ಕೊಡಲ್ಲ ಅಂತ ಹೇಳ್ಬಿಟ್ರು. ಮತ್ತೇನ್ ಮಾಡೋಣ ಹೇಳ್ರಿ ಇವಾಗ ನಾಟಿ ಕೋಳಿಗೆ? ಲೇ ಸಿದ್ದಣ್ಣ, ಈಗ ಆಯ್ತು, ಬೇಜಾರ್ ಮಾಡ್ಕೊಬೇಡ ಕಣ, ಬಾರಲೇ. ನನ್ ತಮ್ಮ ಹೇಳ್ತಾನಂತ, ನಾನು ನನ್ ತಮ್ಮಂಗೆ ಹೇಳ್ಕೊಂತೀನಿ. ಬಾರ್ಲಾ ಹೋಗೋಣ. ಎಲ್ಲಾರು ಹೋಗ್ಬಿಟ್ಟು ನಾಟಿ ಕೋಳಿ ಎಲ್ಲಾರು ಹುಡ್ಕೊಂಡು ತಗೊಂಬರದ ಬಾರೋ. ಯಾರು ಮನೇಲಿ ಸಿಗುತ್ತೇನು? ನನಗೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಊಟ ಮಾಡ್ಬೇಕಂತ ಭಾಳ ಆಸೆ ಆಗ್ಬಿಟ್ಟೈತೆ. ನೀನ್ ನೋಡಿದ್ರೆ ನೀನು, ಲೇ ಸಿದ್ದಣ್ಣ, ನೀನು ಬಲು ಚೆನ್ನಾಗಿ ಮಾಡ್ತೀಯ ಕಳ್ಳ ನಾಟಿ ಕೋಳಿ ಫ್ರೈ. ಮಾಡ್ಕೊಳ್ಳಿ ಇವತ್ತು. ಅದೇನೋ ಅಂತಾರಲ್ಲ, ಹಂಗಾಯ್ತು. ನನ್ ಕಷ್ಟ ನನಗೆ, ಇವ್ರ ಕಷ್ಟ ಇವ್ರಿಗೆ. ನನ್ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣತ್ಲಾಗಿ. ಇಲ್ಲಿ ನೀರ್ ಬಿಡಿಲ್ಲ ಅಂದ್ರೆ ತೋಟಕ್ಕೆ ಆ ಶಂಕರಣ್ಣರ್ ನೋಡಿದ್ರೆ ನನ್ ಮೇಲೆ ರೇಗಾಡ್ತಾರೆ. ಲೇ ಸಿದ್ದಣ್ಣ, ನೀನ್ ಯಾಕ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಕಣ, ತೋಟ ಎಲ್ಲ ಒಣಗೋಗ್ತೈತೆ, ಹಳ್ಳೆಲ್ಲ ಉದುರೋಗ್ತೈತೆ, ಫಸ್ಲು ಕರೆಕ್ಟಾಗಿ ಬರ್ತಿಲ್ಲ, ತೋಟದ ಕಡೆ ಗಮನ ಕೊಡ್ತಿಲ್ಲ, ಇದ್ಯಾಕಲ್ಲ ಸಿದ್ದಣ್ಣ ಹಿಂಗ ಆಡ್ತಿದ್ಯಾ, ಹಂಗೆ ಹಿಂಗೆ ಮೇಲು ಕೆಳಗೆ ಅಂತ ಮಾತಾಡ್ತಾರೆ. ಇವ್ರು ನೋಡಿದ್ರೆ ಇವರು ನಾಟಿ ಕೋಳಿ ಬೇಕು, ನನಗೆ ನಾಟಿ ಕೋಳಿ ಸಾಂಬಾರ್ ಬೇಕು, ಫ್ರೈ ಬೇಕು, ಮಾಡ್ಕೊಡು ಅಂತ ಒಂದೇ ಸಮಕ್ಕೆ ಆಟ ಮಾಡ್ತಿದ್ದಾರೆ. ಅಲ್ಲ, ನಾವ್ ಯಾರ ಕಡೆ ಮಾತಾಡೋಣ, ಯಾರ ಮಾತು ಕೇಳೋಣ ಅಂತ ಗೊತ್ತಾಗ್ತಿಲ್ಲಪ್ಪ. ಒಳ್ಳೆ ಅಣ್ಣ ತಮ್ಮ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ನನಗೆ ತಲೆ ಕೆಟ್ಟ ಹೋಗಂಗೆ ಆಗ್ಬಿಟ್ಟೈತೆ ಅತ್ಲಾಗಿ. ಊರಲ್ಲಿ ನೋಡಿರೆ ಅವರು ಶಂಕರಣ್ಣರ್ ನೋಡಿರೆ ಎಲೆಕ್ಷನ್ ಅಲ್ಲಿ ಸೋತೋಗ್ಬಿಟ್ಟಿದ್ದಾರೆ. ಅದೊಂದ್ ಕಡೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ ನನಗೆ. ಅರ್ಧರಲ್ಲಿ ಇವ್ರದ್ದು ಬೇರೆ ಅರ್ಧ ಕಾಟ ನನಗೆ. ಲೇ ಪಾಪ, ಲೇ ಸಿದ್ದಣ್ಣ, ಏನ್ ಡಿಸೈಡ್ ಮಾಡ್ದು? ಬಾರೋ ಹೋಗನು. ಯಾಕೆ ಹಿಂಗಟ ಮಾಡ್ತಿದ್ಯಾ? ಬಾರ್ಲ ಹೋಗೋಣ ಪಾಪ. ರೀ ಇಲ್ಲ ಕಣ್ರಿ ಶೇಖರಣ್ಣರೇ, ಸುಮ್ಕೆ ಹಿಂಸೆ ಮಾಡ್ಬೇಡ್ರಿ, ಹೋಗ್ರಿ. ನನಗೆ ಕೆಲಸ ಆಯ್ತ್ಕೊಂಡು ಹೋಗ್ರಿ. ನಮ್ ಕಷ್ಟನೂ ಒಂದಿಟ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ತೋಟದಲ್ಲಿ ನೀರ್ ಬಿಡ್ಬೇಕು ಕಣ್ರಿ. ಈಗ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಕಂಡು ನೋಡ್ರಿ, ಹೋಗ್ರಿ. ಈಗ ನೋಡೋಣ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬೇಕಾದ್ರೆ ಬರ್ತೀನಿ. ನೀರ್ಗಿರ್ ಬಿಟ್ಟು ಸಿಕ್ಕಿರೆ ಹಂಗೆ, ಇಲ್ಲಾಂದ್ರೆ ಹೋಗ್ಬಿಟ್ಟು ಬಾಯ್ಲರ್ ಕೋಳಿ ಏನಾದ್ರೂ ಕಟ್ ಮಾಡಿಸ್ಕೊಂಡ್ ಬರೋಣ. ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಅತ್ಲಾಗಿ ತಗೊಂಬಂದ್ ಕೊಡ್ತೀನಿ ನಾನೇ ಅತ್ಲಾಗಿ. ಹೋಗ್ರಿ ಇವಾಗ. ಯಾಕೆ ಹಿಂಗ್ ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡ್ತಿದ್ದೀರ ಅತ್ಲಾಗಿ? ಒಂದೇ ಸಂಖ್ಯೆ ಹಿಂಸೆ ಕೊಡ್ತಿದ್ದೀರಲ್ರಿ. ನಿಮ್ಗೆ ಅರ್ಥ ಆಗಲ್ವೇನ್ರಿ? ನಿಮ್ಗೆ ಕೆಲಸ ಮಾಡ್ತಿರೋದು ಏನ್ಲ ಪಾಪಲೇ ಈಗ್ಲಾ? ಅಲ್ಲ ಕಣ್ಲ, ಏನ್ಲ ಹಿಂಗೆಲ್ಲ ಮಾತಾಡ್ತೀಯ ನೀನು? ನಿನ್ಗೆ ಹೇಳ್ತಿದ್ದೀನಿ ತಾನೇ. ಈಗ ನನ್ನ ತಮ್ಮಂಗೆ ನಾನು ಹೇಳ್ಕೊಂತೀನಿ ಬಾ. ಏನ್ ಇನ್ನೊಂದು ಅರ್ಧ ಗಂಟೆ ಇದ್ದಂಗೆ ನಾನೇ ಕರ್ಕೊಂಡು ಹೋದೆ ಕಣ್ಲ ಪಾಪ. ಅರ್ಜೆಂಟಾಗಿ ಏನೋ ಕೆಲಸ ಇತ್ತು ಅಂತ ಹೇಳ್ತೀನಿ. ನೀನು ಬಾ ಹೋಗೋಣ ಇವಾಗ. ನನ್ನ ತಮ್ಮಗೆ ಹೇಳ್ಕೊಳೋ ಜವಾಬ್ದಾರಿ ನನಗಿರ್ಲಿ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಬಾರ್ಲಾ ಹೋಗ್ಬಿಟ್ಟು ತಗೊಂಬರೋಣ ನಾಟಿ ಕೋಳಿನ. ಅಲ್ಲ ಕಣ್ರಿ ಶೇಖರಣ್ಣರೇ, ಹೇಳೋದೊಂದಿಟ್ಟು ಅರ್ಥ ಮಾಡ್ಕೊಳ್ರಿ ನೀವು. ಅವಾಗ್ಲಿ ನಾನು ಹೇಳ್ತಿದ್ದೀನಿ ತಾನೇ ನಿಮ್ಗೆ. ಎಲ್ಲೂ ಸಿಕ್ತಿಲ್ಲ ಕಣ್ರಿ ನಾಟಿ ಕೋಳಿ. ಪದೇ ಹೇಳ್ತಿದ್ದೀನಿ, ಎತ್ತಗಿಂದ ತಗೊಂಬಂದ್ ಕೊಡೋಣ ನಿಮ್ಗೆ. ನಾಟಿ ಕೋಳಿ ಬೇಕು ಅಂತ ಹಿಂಸೆ ಮಾಡ್ತಿದ್ರೆ ಇಲ್ಲ ಕಣ್ರಿ, ಎಲ್ಲೂ ಸಿಗಲ್ಲ. ಲೇ ಪಾಪ, ಈಗ ಒಂದ್ ಕೆಲಸ ಮಾಡೋಣ. ಎಲ್ಲೂ ಸಿಗಲ್ಲ ಅಂತ ಹೇಳ್ತಿದ್ಯಲ್ಲ,
ನೀನ್ ಬೆಳಿಗ್ಗೆ ಏನಂತ ಹೇಳ್ದೆ ಹೇಳು? ಕಡೆಗೆ ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಆ ಸಾವುಕಾರರು ಕೋಳಿ ಫಾರಂ ಐತಲ್ಲ ಅಲ್ಲೇ ಹೋಗ್ಬಿಟ್ಟು ತಗೊಂಬರ್ಬೇಕು ಅಂತ ತಾನೇ ಹೇಳಿದ್ದು. ಆ ಅವ್ರ ಕೋಳಿ ಫಾರಮಲ್ಲಿ ಈಗ ತಗೊಂಬಂದ್ರೆ ಬಂದು ಇಸ್ಕೊಂಡು ಹೋದ್ರು ನಮ್ಮ ತಾವ್ಲೇನೆ, ಕಡೆಗೂ ನಮ್ಮ ಹತ್ರನೇ ಬಂದ್ರು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನನ್ನ ತಮ್ಮಂಗೆ ಗೊತ್ತಾಗ್ಬಿಟ್ರೆ ಇನ್ನೂ ರೇಗಾಡ್ತಾನೆ, ಬೈತಾನೆ. ಅವ್ರ ತೋಟದಲ್ಲಿ ಹೋಗ್ಬಿಟ್ಟು ಅವ್ರ ಕೋಳಿ ಫಾರಂ ಹತ್ರ ಹೋಗ್ಬಿಟ್ಟು ಯಾಕ್ರಿ ತಗೊಂಬರಕ್ ಹೋದ್ರಿ ಹಂಗೆ ಹಿಂಗೆ ಅಂತಾನೆ. ನನಗೆ ಬೈಸ್ಕೊಳಕ್ ಆಗಲ್ಲ. ಈಗ ಒಂದು ಐಡಿಯಾ ಹೇಳ್ತೀನಿ, ಹಂಗ್ ಮಾಡೋಣ. ಹೆಂಗಿದ್ರು ನಮ್ಮ ತೋಟದ ಪಕ್ಕದಲ್ಲೇ ಅಲ್ವಾ ಅವ್ರದ್ದು ಕೋಳಿ ಫಾರಂ ಇರೋದು. ಹೋಗ್ಬಿಟ್ಟು ಯಾರು ಇರಲ್ಲ ಸದ್ಯಕ್ಕೆ ಇವತ್ತು. ಇನ್ನೇನು ಸಾಯಂಕಾಲದ ಹೊತ್ತಲ್ವಾ, ಎಲ್ಲರೂ ಮನೆ ಕಡೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಹೋಗ್ಬಿಟ್ಟು ಒಂದೆರಡು ಕೋಳಿ ಎತ್ಕೊಂಬಂದ್ಬಿಡೋಣ ಬಾ ಅತ್ಲಾಗಿ. ಒಂದೇ ಒಂದು ಸಾಕು, ಅನುಮಾನ ಏನು ಬರಲ್ ಕಣ. ಬಾರೋ ಎತ್ಲಾಗಾರ ಆರೋಗಿರುತ್ತೆ, ಏನಾದ್ರೂ ಆರೋಗ್ಬಿಟ್ಟಿರುತ್ತೆ ಅಂದ್ಕೊಂಡ್ಬಿಡ್ತಾರೆ. ಒಂದೇ ಒಂದು ಕೋಳಿ ಹೋಗ್ಬಿಟ್ಟು ರಪ್ಪನ ಹೋಗ್ಬಿಟ್ಟು ಎತ್ಕೊಂಬಂದ್ಬಿಡೋಣ ಬಾರ್ಲಾ. ನೋಡ್ದೇನಪ್ಪ ನೋಡ್ದ ಈ ಶೇಖರಣವ್ರು ಎಂತ ಐಡಿಯಾ ಕೊಡ್ತಿದಾರೆ ಯಪ್ಪ. ಅದೇನೋ ಅಂತಾರಲ್ಲ ಹಂಗೆ ಆಯ್ತು ಇವರಿಂದ ಕತೆ ಹತ್ಲಾಗಿ. ಇವ್ರ ಅಣ್ಣ ತಮ್ಮನ ಮಧ್ಯದಲ್ಲಿ ಒಳ್ಳೆ ಕತೆ ಆಗುತ್ತಲ್ಲ ನನಗೆ. ಅಲ್ಲ ಕಣ್ರಿ ರೀ ಶೇಖರಣರೇ, ಏನಾದ್ರೂ ಅಪ್ಪಿ ತಪ್ಪಿ ನಮ್ಗೆ ಆಚಾರ ಕೆಟ್ಬಿಟ್ಟು ಅವ್ರ ಕೈಲಿ ಏನಾರು ಸಿಗಾಕೊಂಡ್ಬಿಟ್ರೆ ಅವ್ರು ಸುಮ್ಕೆ ಬಿಡ್ತಾರಂತ ಕಡಿದೀರಾ? ಆ ಸಾವುಕಾರರು ಸುಮ್ಕೆ ಇರ್ತಾರ, ರಂಗಜ್ಜ ಸುಮ್ಕೆ ಇರ್ತಾರ, ಅವ್ರ ಮನೆಯವರು ಆ ಬೋರಜ್ಜ ಅವರೆಲ್ಲಾರು ಸುಮ್ಕೆ ಇರ್ತಾರಂತ ಕಡಿದಿರೇನ್ರಿ? ಸುಮ್ಕೆ ಅವ್ರ ಮುಂದೆ ನಾವು ತಲೆ ಬಗ್ಗಿಸ್ಕೊಂಡು ಅವಮಾನ ಆಗಂಗೆ ಆಗೋಗ್ಬಿಡುತ್ತೆ. ಈಗ ಇಷ್ಟಕ್ಕೆ ಆಗಿರೋದು ಅವಮಾನನೇ ಸಾಕು. ಒಂದು ನಾಟಿ ಕೋಳಿಗೋಸ್ಕರ ಅವ್ರ ಹತ್ರ ಅನ್ನಿಸ್ಕೊಳ್ಳೋದಂಥದ್ದು ಏನಾಯ್ತ್ರಿ? ಬೇಡಕಂಡ್ ಬರ್ರಿ. ಬಾರ್ಲಾ ಪಾಪಲೈ. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನೀನ್ ನೋಡ್ಕೊ ಬಾರ್ಲಾ, ಯಾರು ಇರ್ತಾರೇನಂತ. ನಾನೇ ಎತ್ಕೊಂಡ್ಬರ್ತೀನಿ. ಏನು ಅವರಿಂದ ಏನು ಭಯ ಇಲ್ಲ ನನಗೆ, ಏನು ಭಯ ಇಲ್ಲ. ನಮ್ಗೆ ಎಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ. ಹೋಟೆಲೆಲ್ಲ ಎಲೆಕ್ಷನ್ ಎಲ್ಲ ಗೆದ್ಬಿಟ್ಟಿದ್ದಾರೆ ಅವರು. ನನ್ನ ಹೊಟ್ಟೆಲ್ಲ ಉರ್ದೋಗಂಗಾಗ್ತೈತೆ. ಇನ್ನೊಂದು ಏನೇನು ಬೇಕು ಅವ್ರ ತೋಟದಲ್ಲಿ ಎಲ್ಲ ಎತ್ಕೊಂಬರ್ಬೇಕು, ಒಂದು ಬಿಡಬಾರ್ದು. ತೆಂಗಿನಕಾಯಿ ಆಗ್ಲಿ, ಏನೇನು ಬಾಳೆಗೊನೆ ಆಗ್ಲಿ, ಎಲ್ಲ ಕುಯ್ಕೊಂಬರ್ತಿರ್ಬೇಕು, ತಿಂತಿರ್ಬೇಕು. ಬಿಡಬಾರ್ದು. ಬಾಳೆಗೊನೆ ಆಗ್ಲಿ, ಮಾವಿನಕಾಯಿ ಆಗ್ಲಿ, ಏನಾದ್ರೂ ಫಸ್ಲು ಬಿಡ್ಲಿ, ಎಲ್ಲ ಹಾಳು ಮಾಡ್ತಿರ್ಬೇಕು. ಗೊತ್ತಾ ನಮ್ಗೆ ಎಷ್ಟು ಮೋಸ ಮಾಡಿದ್ದಾರೆ, ನಮ್ಗೆ ಎಷ್ಟು ಲಾಸ್ ಆಗೈತೆ, ಎಷ್ಟು ಅವಮಾನ ಆಗೈತೆ. ನನ್ನ ತಮ್ಮ ಪಾಪ ಮನೆಯಿಂದ ಆಚೆ ಕಡೆ ಬರೋದಕ್ಕೆ ಹಿಂದು ಮುಂದೆ ಯೋಚನೆ ಮಾಡ್ತಿದ್ದಾನೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ನಾನು ಬಿಡುಗಡಲ್ಲ. ನೀನ್ ಬಾ ನೋಡ್ಕಬಾ, ನಾನು ಎತ್ಕೊಂಡ್ಬರ್ತೀನಿ ನಾಟಿ ಕೋಳಿ. ನಾನು ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಲೇ ಸಿದ್ದಣ್ಣ, ಲೇ ಯೋಚನೆ ಮಾಡೋ. ನಾಟಿ ಕೋಳಿ ಬಾಯಲ್ಲಿ ಹಂಗೆ ನೀರು ಬರುತ್ತೆ. ಒಳ್ಳೆ ನಾಟಿ ಕೋಳಿ ಫ್ರೈ ಮಾಡ್ಕೊಂಡು ತಿಂತಿದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ನೀನು ಯೋಚನೆ ಮಾಡ್ಲಾ, ನೀನು ಮಾಡ್ತೀಯಲ್ಲ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು, ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟ ಅಂದ್ರೆ ಹಂಗೆ ಒಂದು ಸ್ವಲ್ಪ ಈರುಳ್ಳಿ ಅಂತೆ, ಬೆಳ್ಳುಳ್ಳಿ ಅಂತೆ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು, ಖಾರದ ಪುಡಿ, ಸಾಂಬಾರ್ ಪುಡಿ ಎಲ್ಲ ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದ್ರ ಮೇಲೆ ಒಂದು ಚಪಾತಿನ ಇಲ್ಲ ಮುದ್ದೆನೋ ರೈಸ್ ಮಾಡ್ಕೊಂಡು ತಿಂತಿದ್ರೆ ಆಹಾ ಬಾಯಿಲಂಗೆ ನೀರು ಬರುತ್ಕೊಳ್ಳಿ. ಲೇ ಸಿದ್ದಣ್ಣ, ಬಾರೋ ಹೋಗಿ ಎತ್ಕೊಂಬರಂಕ ಬಾರ್ಲಾ, ತಲೆ ಕೆಡಿಸ್ಕೊಬೇಡ ಕಣ್ ಬಾರೋ. ಓ ಯಪ್ಪ, ಇವ್ರು ನೋಡಿರೆ ಹೇಳ್ತಿರೋದು ನೋಡಿರೆ ಹಂಗೆ ಬಾಯಲ್ಲಿ ನೀರು ಬರ್ತೈತತ್ಲಾಗಿ. ನನಗೂ ನಾಟಿ ಕೋಳಿ ಸಾಂಬಾರಿಂದ ಊಟ ಮಾಡ್ಬೇಕನ್ನಿಸ್ತೈತೆ. ಬಾಯಲ್ಲೆಲ್ಲ ನೀರು ಬರ್ತೈತತ್ಲಾಗಿ. ಇಲ್ದವೆಲ್ಲ ನೆನಪು ಮಾಡಿ 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 ನನಗೂ ತಿನ್ಬೇಕನ್ನಿಸ್ಬಿಡ್ತಲ್ಲಪ್ಪ. ಇವಾಗ ಹೋಗ್ಲಿಲ್ಲ ಅಂದ್ರೆ ಇವರು ಕೋಪ ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಹೇಳಿದವನು ಮಾತು ಕೇಳಲ್ಲ ಅಂದ್ಕೊಂಡ್ಬಿಡ್ತಾರೆ. ಹೋಗ್ಲೇಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ಯಾರು ಇರ್ತಾರೆ? ಎಲ್ಲರೂ ಮನೆ ಕಡೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಹೋಗೋದು, ನಾಟಿ ಕೋಳಿ ಎತ್ಕೊಳ್ಳೋದು, ಬರ್ತಿರೋದು, ತೋಟದ ಮನೇಲಿ ಮಾಡ್ಕೊಂಡು ನಾನು ಶೇಖರಣ್ಣ ಇಬ್ರೆ ಕುಯ್ಕೊಂಡು ಒಳ್ಳೆ ಫ್ರೈ ಮಾಡ್ಕೊಂಡು ತಿನ್ಬಿಟ್ಟು ನೆಮ್ಮದಿಯಾಗಿ ಎದ್ದು ಹೋಗ್ತಿರ್ತೀವಿ ಮನೆ ಕಡೆ. ನಡೀರಿ ಶೇಖರಣ್ಣರೇ, ಹೆಂಗ ಇರಿ ಶೇಖರಣ್ಣರೇ. ಏನಾದ್ರೂ ಎಡವಟ್ ಗಿಡ್ಬಟ್ ಆತು ಅಂದ್ರೆ ನೀವೇ ಹೊಣೆ, ನೀವೇ ಜವಾಬ್ದಾರರು. ಮತ್ತೆ ಇವಾಗಲೇ ಹೇಳ್ತಿದ್ದೀನಿ. ನಾನು ಈದಿನ ಕಾರಣ ಬಾರ್ಲಾ ಪಾಪ, ತಲೆ ಯಾಕೆ ಕೆಡಿಸ್ಕೊಡ್ತೀಯ? ಎದ್ರ ಕಣ್ತೀಯ ಯಾಕ್ಲ, ಯೋಚನೆ ಮಾಡ್ತೀಯ ಯಾಕ್ಲ? ನಾನು ಇಲ್ವೆಲ್ಲ ಪಾಪ, ಸುಮ್ಮಕ್ ಬಾರ್ಲಾ, ತಲೆ ಯಾಕೆ ಕೆಡಿಸ್ಕೊಡ್ತೀನಿ ನೀನು? ನಾನಿದ್ರು ನಾನು ನೋಡ್ಕೊಳ್ತೀನಿ ಕಣ್ ಬಾ. ಅಲ್ಲ ನಾನಿಗೂ ನಾಟಿ ಕೋಳಿ ಎತ್ಕೊಂಡ್ಬಿಡ್ತೀನಿ ಅಂತ ಹೇಳೋದೇನೆ ಹೇಳ್ಬಿಟ್ಟೆ, ಆದ್ರೆ ಭಯ ಆಗಂಗೆ ಆಗ್ತೈತಪ್ಪ ಒಂದ್ರಿಟು. ಏನು ಮಾಡೋದು ಏನೋ ಆತ್ಲಗಿ. ಏನಿದ್ರು ಇವ್ ಸಿದ್ದಣ್ಣನೇ ಸರಿ. ಸಿದ್ದಣ್ಣ, ಲೇ ಸಿದ್ದಣ್ಣ, ಎತ್ಕೊಳ್ಳ ಕೋಳಿ, ಎತ್ಕೊಳ್ಳ ರಪ್ಪನ. ನಾನು ಯಾರು ಬರ್ತಾರೇನಂತ ಆ ಕಡೆ ಈ ಕಡೆ ಪೂರಾ ಚೆನ್ನಾಗಿ ಕರೆಕ್ಟಾಗಿ ನೋಡ್ಕೊಳ್ತೀನಿ. ನೀನು ರಪ್ಪನ ಕೋಳಿ ಎತ್ಕೊಂಡು ನಮ್ಮ ತೋಟದ ಮನೆ ಆಯ್ತಲ್ಲ ಅಲ್ಲಿ ರಪ್ಪನ ಬಂದ್ಬಿಡು, ಸರಿನಾ? ನಾನು ಇನ್ಲೇ ಹಸಿ ಇಲ್ಲ ತೋಟ ನೋಡ್ಕೊಂಡು ಹೋಗೋರಂಗೆ ಸುಮ್ಕೆ ಬರ್ತೀನಿ, ಸರಿನಾ? ಅಲ್ಲಲ್ಲ ರೀ ಶೇಖರಣ್ಣರೇ, ಅದೇನ್ ನಾಟಕ ಮಾಡ್ತೀರಿ? ಅಲ್ಲ ಅಲ್ಲಿಂದ ಬರೋವರೆಗೂ ಏನಂತ ಹೇಳಿದ್ ನೀವು? ನಾನು ಬರಲ್ಲ ಕಣ್ರಿ ಅಂತ ಹೇಳಿದ್ರು ನೀನು ಬರೋದೇನು ಬೇಡ. ಹಂಗೆ ಸುಮ್ಕೆ ನಿನ್ಕ ಯಾರು ಬರ್ತಾರೆ ಅಂತ ನೋಡ್ಕ, ನಾನೇ ನಾಟಿ ಕೋಳಿ ಎತ್ಕೊಂಡ್ಬಿಡ್ತೀನಿ, ನಾನೇ ಕದಿತೀನಿ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದಾದ್ಮೇಲೆ ನಾನು ನೋಡ್ಕೊಳ್ತೀನಿ, ನೀನೇ ಎತ್ಕೊಂಬಾರಲ್ಲ ಪಾಪ ಅಂತ ಹೇಳ್ತಿರಲ್ಲ.
ಆ ಅದೇನು ಬುದ್ಧಿ ಕಲ್ತಿರ್ರಿ ನೀವು ಭಾಳ ಇದೀರ ಕಣ್ರಿ ಶೇಖರಣ್ಣಾರ ನೀವಂತೂ ಹ್ಞೂ. ಲೇ 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 ಸಿದ್ದಣ್ಣ, ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಕಣ್ಲೆ. ಭಯ ಆಗಂಗೆ ಆಗುತ್ ಕಣ್ಲೆ. ನನ್ನ ಮಾತು ಕೇಳು. ಹ್ಞೂ, ಬೇಜಾರು ಮಾಡ್ಕೊಬೇಡ ಕಣು. ಹ್ಞೂ, ಎತ್ಕೊಳ್ಳ ಬೇಗ ರಪ್ಪನ್ನ. ಯಾರು ಬಂದ್ಗಿಂದವ್ರು ಮತ್ತೆ. ಹ್ಞೂ, ಅದೇನೋ ಅಂತಾರಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಮತ್ತೆ. ಈಗ ಬರೋದು ಕೆಲಸ ಮುದ್ಗೋ ಯಾರು ಇಲ್ಲ ಹೆಂಗ ತೋಟದಲ್ಲಿ. ಯಾರು ಬಂದ್ಗಿಂದವ್ರು ಮತ್ತೆ ರಪ್ಪನ್ನ ಎತ್ಕೊಂಡು ಹೋಗ್ಬಿಡಮ್ ಕಣ್ ಬಾರೋ. ಹೋಗ್ರಿ ರೀ. ನನಗೇನು ಬೇಡ ಅತ್ಲಾಗಿ, ನಾಟಿ ಕೋಳಿನೂ ಬೇಡ, ಏನೂ ಬೇಡ ಅತ್ಲಾಗಿ. ನಾನು ಹೋಗ್ತೀನಿ ವಾಪಸ್ಸು ಮನೆಗೆ. ನೀವೇನಾರ ಮಾಡ್ಕೊಂಬರ್ರಿ, ಹೋಗ್ರಿ, ನಾನು ಹೋಗ್ತೀನಿ. ನೀವೇನಾರ ಮಾಡ್ಕೊಳ್ರಿ ಸಿದ್ದಣ್ಣರೇ, ಶೇಖರಣ್ಣರೇ, ನಾನು ಹೋಗ್ತೀನಿ ಕಣ್ರಿ. ಯಾಕ್ಲ ಪಾಪ? ಲೇ ಲೇ, ಹಿಂಗೆಲ್ಲ ಆಟ ಮಾಡಬೇಡ ಕಣಲು. ನನ್ನ ಮಾತು ಕೇಳ ಪ್ಲೀಸ್ ಕಣ. ಬಾರ ರಪ್ಪನ್ನ ಬೇಗ ಎತ್ಕೊಳ ಕೋಳಿನ. ನಾನು ನೋಡ್ಕೊಳ್ತೀನಿ ಕಣ. ಅಲ್ಲ ಕಣ್ರಿ, ನಿಮ್ಮ ಮಾತು ನೆಮ್ಕೊಂಬಿಟ್ಟು ಬಂದ್ರೆ ಮುಗ್ದೋಯ್ತು ಕಣ್ರಿ. ಕಡೆಗೆ ಬಂದು ನನಗೇನೆ ಕೋಳಿ ಎತ್ಕೊಳ್ಳ ಪಾಪ ಅಂತ ಹೇಳ್ತಿದ್ದೀರಲ್ರಿ ನೀವು. ಇನ್ನೆಂತಾರು ಇರ್ಬೇಕ್ರಿ ನೀವು. ಆದ್ರೂ ಭಾಳ ಇದ್ದೀರ ಕಣ್ರಿ ಶೇಖರಣ್ಣಾರ, ನೀವಂತೂ ಭಾಳ ಬೇಜಾರು ಮಾಡಿಸ್ಬಿಡ್ತೀರ ಕಣ್ರಿ. ಸರಿ ಸರಿ ಆಯ್ತು ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಶೇಖರಣ್ಣಾರೇ, ಕರೆಕ್ಟಾಗಿ ನೋಡ್ಕೊಳ್ರಿ ಮತ್ತೆ. ಒಂದೇ ಕಡೆ ನೋಡ್ತಿರ್ಬೇಡ್ರಿ, ಎಲ್ಲ ಕಡೆನೂ ಕಣ್ಣಾಡಿಸ್ರಿ. ಆ ರಂಗಜ್ಜ ನನ್ನ ಸಾವುಕಾರ ಏನಾರು ಬಂದ್ಗಿಂದವ್ರು ಮತ್ತೆ. ಕುಮಾರಣ್ಣ ಬರ್ತಿರ್ತಾನೆ, ರಂಗಜ್ಜ ಬರ್ತಿರ್ತಾರೆ, ಆ ಸಾವುಕಾರರು ಬರ್ತಿರ್ತಾರೆ. ಅಪ್ಪಿ ತಪ್ಪಿ ನನ್ ಗ್ಯಾಚಾರ ಕೆಟ್ಬಿಟ್ಟು ಅವ್ನು ಲೆಕ್ಕಾಚಾರಿ ಏನಾರು ಬಂದ್ಗಿಂದ್ರೆ ಮುಗ್ದೇ ಹೋಯ್ತು. ಆ ಲೆಕ್ಕಾಚಾರಿ ಮೊದಲೇ ನನಗೆ ಕಂಡ್ರೆ ಆಗಲ್ಲ. ಇನ್ನೇನು ಇಡೀ ಊರವ್ರಿಗೆಲ್ಲ ನಾನು ಸಾರ್ಕೊಂಬಂದ್ಬಿಡ್ತಾನೆ ಲೆಕ್ಕಾಚಾರಿ. ಗೊತ್ತೈತಲ್ಲ ಮತ್ತೆ ಲೆಕ್ಕಾಚಾರಿ ಬುದ್ಧಿ ಏನಂತ. ನನಗೆ ಕಂಡ್ರೆ ಮೊದಲೇ ಆಗಲ್ಲ ಅವನಿಗೆ. ಸಿಕ್ಕಾಬಟ್ಟೆ ಕೋಪ ಬೇರೆ. ನನ್ನ ಮೇಲೆ ಅಷ್ಟು ದ್ವೇಷ ಐತೆ ಅವನಿಗೆ. ಮತ್ತೆ ಅದರಲ್ಲೂ ಅವ್ರ ತೋಟದಲ್ಲಿ ಬಂದ್ಬಿಟ್ಟು ನಾಟಿ ಕೋಳಿ ಕಳ್ತನ ಮಾಡಿದ್ದೀನಂತ ಏನಾರು ಗೊತ್ತಾಯ್ತು ಅಂದರೆ ಮುಗ್ದೆ ಹೋಯ್ತು ಅಂದ್ಕೊಳ್ರಿ ನನ್ನ ಕತೆ. ಹಂಗೆ ಮಾಡಿಬಿಡ್ತಾನೆ ಮತ್ತೆ. ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗಮನ ಹರಿಸಿ ನೋಡ್ತಿರ್ರಿ. ನೋಡ್ರಿ ನೋಡ್ರಿ, ಕೋಳಿ ಚೆನ್ನಾಗೈತಲ್ವೇನ್ರಿ ಇದು? ರೀ ರೀ ಶೇಖರಣ್ಣರೇ, ಅಕ್ಕಪಕ್ಕ ಯಾರು ಬಂದ್ಗಿಂದೇರೇನಂತ ನೋಡ್ತಿರ್ರಿ. ಒಂದ್ ರೇಟು ಕಣ್ಣಾಡಿಸ್ತಿರ್ರಿ. ಈ ಕಡೆ ಏನ್ ನೋಡ್ತಿರು? ನಾನು ನೋಡ್ತಿದ್ದೀನಿ. ನಡಿಪಪ್ಪ ನೀನು ರಪ್ಪನ ಹೋಗ್ಬಿಡು ನೀನು. ನಾನು ಇಲ್ಲಿಂದ ನಿಧಾನಕ್ಕೆ ಬರ್ತೀನಿ. ಶೇಖರಣ್ಣರೇ, ಯಾರು ಇಲ್ಲ ತಾನೆ ಮತ್ತೆ? ನೋಡ್ರಿ ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ನೋಡ್ರಿ. ಯಾರು ಬರ್ತಿದಾರೇನಂತ, ವಾಯ್ಸ್ ಏನಾರ ಬಂದ್ಗಿಂತೇನಂತ ನೋಡ್ರಿ ಕರೆಕ್ಟಾಗಿ. ಇಲ್ಲೇ ಬಿಟ್ಬಿಟ್ಟು ಒಡೋಗ್ಬಿಡೋಣ ಬೇಕಾದ್ರಿ. ನಡಿ ಪಾಪ ನೀನು. ಯಾರು ಇಲ್ಲ ಕಣ್ ನಡಿಯೋ. ರಪ್ಪನ್ನ ನಡಿಯೋ. ಓಡೋ 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 ಬೇಗ. ರಪ್ಪನ್ನ ನಮ್ಮ ತೋಟದ ಹತ್ರ ಹೋಗ. ಇಲ್ಲೇ ಪಕ್ಕದಲ್ಲೇ ಅಲ್ವೇನ ನಮ್ಮ ತೋಟ ಇರೋದು. ಬೇಗ ಹೋಗ್ಬಿಟ್ಟು ಅಲ್ಲಿ ತೋಟದ ಮನೆ ಹತ್ರ ಕುತ್ಕೊಂಡ್ಬಿಡು ಬೇಗ ರಪ್ಪನ್ನ. ಮತ್ತೆ ಯಾರು ಬಂದ್ಗಿದ್ದವ್ರು ನಾನು ಇಲ್ಲಾಸನೆ ಬಂದ್ಬಿಡ್ತೀನಿ. ನಾನು ಬರ್ತೀನಿ, ನಾನು ಹೋಗ್ತೀನಿ, ನನಗೆ ಗೊತ್ತೈತೆ. ನೀವು ಜೋಪಾನ ಮತ್ತೆ. ನನಗೆ ಕಳಿಸ್ಬಿಟ್ಟು ನೀವು ಇಲ್ಲಿಂದ ಮತ್ತೆ ಯಾರು ಬಂದ್ಗಿಂದು ಸಿಗಾಕೊಂಬಿಟ್ಟು ಅನುಮಾನ ಬಂದಂಗೆ ಮಾಡ್ಕೊಂಡಿರ ಮತ್ತೆ. ಮತ್ತೆ ತಬ್ಬಿಬ್ಬೆ ಆಗ್ಬಿಟ್ಟು ಎದ್ರಕೊಂಡು ಏನಾದ್ರೂ ತೊದ್ಲಿಸಿ ಏನಾದ್ರೂ ಸತ್ಯ ಏನಾರು ಬಾಯಿಗೆ ಬಿಟ್ಬಿಟ್ಟಿರ. ಬರ್ರಿ ನೀವು. ಇನ್ನೇನು ಹಿಂದಿಂದೇನೇನು ಮತ್ತೆ ನನ್ನ ಹಿಂದಿಂದೇನೇನು ಬರ್ರಿ ರೀ. ನನಗೆ ನಾನು ಸಿಗಾಕೊಂಡ್ರೆ ಪರವಾಗಿಲ್ಲ, ನಾನು ಹೆಂಗಾರ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಸಿಗಾಕೊಂಡ್ರೆ ಬಲು ಕಷ್ಟ. ಎಲ್ಲರ ಮುಂದೆನೂ ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು ಮತ್ತೆ. ಬರ್ರಿ ನೀವು ಬೇಗ ಬೇಗ. ಯಾರು ಬರ್ತಿದಾರ? ಯಾರೋ ಮಾತಾಡ್ತಿರಂಗೆ ಬೇರೆ ಶಬ್ದ ಬೇರೆ ಬರ್ತೈತಲ್ಲಪ್ಪ. ಯಾರು ಬಂದ್ಗಿಂದವ್ರು ಮತ್ತೆ. ಯಾರು ಬಂದ್ಬಿಟ್ರೆ ಏನಪ್ಪ ಮಾಡಲಿ ಮತ್ತೆ. ನಮ್ಗೆ ಯಾಚಾರ ಕೆಟ್ಬಿಟ್ಟು ಏನೋ ಆಸೆಗೆ ಮತ್ತೆ ನಾಟಿ ಕೋಳಿಯಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಮಾಡಿಬಿಟ್ಟೆ. ಇವ್ನು ಸಿದ್ದಣ್ಣಗೆ ಬೇರೆ ಕರ್ಕೊಂಬಂದ್ಬಿಟ್ಟೆ. ಕಳ್ತನ ಮಾಡಿರೋ ವಿಚಾರ ಏನಾರು ನನ್ನ ತಮ್ಮಂಗೆ ಗೊತ್ತಾಗ್ಬಿಟ್ರೆ ನನಗೆ ಬುಡ್ಗಡಲ್ಲ ಮತ್ತೆ. ಇಂಥ ಕೆಲಸ ಎಲ್ಲ ಮಾಡಿ ನನ್ನ ಮರ್ಯಾದೆ ಎಲ್ಲ ತೆಗಿತಿಯಲ್ಲ ಅಣ್ಣಯ್ಯ ಅಂತ ಮತ್ತೆ ನನ್ನ ಮೇಲೆ ರೇಗಾಡ್ಬಿಡ್ತಾನೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು, ಓಡೋಗ್ಬಿಡ್ಬೇಕು ಇಲ್ಲಿಂದ ಮೊದಲು. ಯಾರೋ ತೋಟದಲ್ಲಿ ಇದಾರಂಗಿದಾರಲ್ಲ. ಯಾರಿದ್ದಾರೆ? ಯಾರಪ್ಪ ಅದು ತೋಟದಲ್ಲಿ? ಯಾರು ಇದೀರೇನ್ರ? ಲೇ ಪಾಪ ಓಡ್ಲಾ 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 ಓಡೋ ಸಿದ್ದಣ್ಣ ಓಡ ಓಡ. ಅಯ್ಯಪ್ಪ, ಲೆಕ್ಕಾಚಾರಿನ ಯಾರೋ ಕೂಕೊಂಡ್ತಿರಂಗಿದ್ದಾನೆ. ಅವನೇನಾರ ಬಂದ್ಗಿದ್ನ ಏನಪ್ಪ? ಅಪ್ಪಿ ತಪ್ಪಿ ಗ್ಯಾಚಾರ ಕೆಟ್ಬಿಟ್ಟು ಲೆಕ್ಕಾಚಾರಿ ಬಂದ್ಬಿಟ್ರೆ ಏನಪ್ಪ ಮಾಡೋದು? ರೀ ಯಾರ ಬಂದ್ರೇನ್ರಿ? ಲೇ ಎಷ್ಟು ಸಲ ಹೇಳೋದು ಓಡ 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 ಓಡೋ ಓಡ್ಲಾ. ಯಾರ ಬಂದ್ರೇನ್ರಿ? ಸಿಗಾಕೊಂಡ್ಬಿಟ್ವಿ ಅಂದ್ರಿ ನಾವು. ಲೇ ಯಾರು ಬಂದಿಲ್ಕಂಡ್ ನಡಿಲ್ಲ ಪಾಪ. ಯಾರೋ ಮಾತಾಡ್ತಿರಂಗ್ ಶಬ್ದ ಬರ್ತೈತೆ. ಯಾರೋ ಇದ್ದಂಗ ಆಯ್ತಲ್ಲ ತೋಟದಲ್ಲಿ. ಯಾರು ಬರ್ತಾರೆ? ಯಾರು ಇಲ್ಲ ಅನ್ಸುತ್ತೆ. ಈ ಗಾಳಿ ಶಬ್ದ ಅದು ಇದು ಏನೋ ಒಂಥರ ಕೇಳಿಸುತ್ತೆ.